ഹലോ ശരി വന്ന സ്ഥലത്ത് ഒന്നുമില്ല, ജസ്റ്റ് ഒരു സിബ്ലൈൻ മാത്രമേ ഉള്ളൂ. നമുക്ക് എവിടേക്ക് പോകും? നമ്മൾ മോളിക്കാണ് ചേച്ചി മോളിൽ കയറാം. ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕದಲ್ಲಿ 2 ನಾಪತ್ತೆ ಪ್ರಕರಣಗಳು, ಟ್ರೆಕ್ಕಿಂಗ್ಗೆ ಹೋದಂತಹ ಯುವತಿಯರ ನಾಪತ್ತೆ ಪ್ರಕರಣಗಳು ಭಾರಿ ಸುದ್ದಿಯನ್ನು ಮಾಡಿತ್ತು. ಒಂದು ಮಡಿಕೇರಿಯಲ್ಲಿ ಕಳೆದ ವಾರ ಸಂಭವಿಸಿದಂಥ ಘಟನೆ ಆಗಿದ್ದರೆ, ಮತ್ತೊಂದು ಚಿಕ್ಕಮಗಳೂರಿನಲ್ಲಿ ಕಳೆದ 3 ದಿನಗಳ ಹಿಂದೆ ನಾಪತ್ತೆ ಆಗಿದ್ದಂತಹ ಶ್ರೀನಂದ ಅನ್ನುವಂತಹ ಬಾಲಕಿಯ ನಾಪತ್ತೆ ಕೇಸು. ಈ ಶ್ರೀನಂದ ಅನ್ನುವಂಥ ಬಾಲಕಿಯ ನಾಪತ್ತೆ ಕೇಸೀಗ ಭಾರಿ ದೊಡ್ಡ ಟ್ವಿಸ್ಟನ್ನು ಪಡೆದುಕೊಂಡಿದೆ. ಯಾರೂ ಕೂಡ ಊಹೆ ಮಾಡಲಾಗದಂತಹ ಒಂದು ತಿರುವನ್ನು ಈ ಪ್ರಕರಣ ಪಡೆದುಕೊಂಡಿದ್ದರೆ, ಮಡಿಕೇರಿಯ ಈ ಒಂದು ನಾಪತ್ತೆ ಪ್ರಕರಣ ಏನಿದೆ, ಶರಣ್ಯ ಅನ್ನುವಂತಹ ಯುವತಿಯ ನಾಪತ್ತೆ ಪ್ರಕರಣ ಏನಿದೆ, ಅದು ಬೇರೆ ಬೇರೆ ಸ್ವರೂಪವನ್ನು ಪಡೆದು ಚರ್ಚೆದ ಕೇಂದ್ರಬಿಂದು ಆಗಿದೆ. ಈ ಚಿಕ್ಕಮಗಳೂರಿನಲ್ಲಿ ಚಂದ್ರದ್ರೋಣ ಪರ್ವತ ಅಂದರೆ ಈ ಮಾಣಿಕ್ಯದಾರ ಅನ್ನುವಂತಹ ಪ್ರದೇಶ ಏನಿದೆ, ಆ ಪ್ರದೇಶದಿಂದ ನಾಪತ್ತೆ ಆಗಿದ್ದಂಥ ಶ್ರೀನಂದ ಅನ್ನುವಂಥ ಬಾಲಕಿ ಇವತ್ತಿಗೆ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿದಾಗ ಬಹುತೇಕ ಮಂದಿ ಈಗ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ. ಏನಾಯ್ತಪ್ಪ ಅನ್ನುವಂತಹ ಆಘಾತಕ್ಕೆ ಒಳಗಾಗಿದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದೇನು, ಕುಟುಂಬ ಸಮೇತ ಬಂದಿದ್ದಂಥ ಬಾಲಕಿಗೆ ಏನಾಯಿತು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಕೆ ನೂರಾರು ಕನಸುಗಳನ್ನು ಕಂಡಿದ್ದಂತಹ ಪುಟ್ಟ ಬಾಲಕಿ, ಇನ್ನೂ ಕೂಡ 14 ವರ್ಷ. SSLC ಎಕ್ಸಾಮನ್ನು ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ಲು. ಫ್ಯಾಮಿಲಿ ಸಮೇತ 40ರಿಂದ 41 ಜನ ಕೇರಳದ ಪಾಲಕ್ಕಾಡ್ನಿಂದ ನಮ್ಮ ಕರ್ನಾಟಕಕ್ಕೆ ಟ್ರಿಪ್ ಬಂದಿದ್ದರು. ಕರ್ನಾಟಕದ ಸಾಕಷ್ಟು ಪ್ರದೇಶಗಳಿಗೆ ಅವರು ಹೋಗಿದ್ದರು. ನಂತರ ಚಿಕ್ಕಮಗಳೂರಿನ ದತ್ತಪೀಠಕ್ಕೂ ಕೂಡ ಬಂದಿದ್ದರು. ಚಿಕ್ಕಮಗಳೂರಿನ ಸುತ್ತಮುತ್ತ ಸೌಂದರ್ಯವನ್ನು ಸೈದಂತಹ ಈ ಕುಟುಂಬ ಕೊನೆಗೆ ಬಂದಿದ್ದು ದತ್ತಪೀಠಕ್ಕೆ ಬಂದಂತಹ ಈ ಕಂಪ್ಲೀಟ್ ಫ್ಯಾಮಿಲಿ ಅಲ್ಲಿರುವಂತಹ ಮಾಣಿಕ್ಯದಾರ ಜಲಪಾತವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದೆ ಸಂಜೆ ಅಷ್ಟೊತ್ತಿಗೆ. ಯಾವತ್ತು? ಏಪ್ರಿಲ್ 7ನೇ ತಾರೀಕು ಬಂದಿರುವಂಥದ್ದು, ಮೊನ್ನೆ ಮಂಗಳವಾರ ಸಂಜೆ ಹೊತ್ತಿಗೆ ಬಂದಂತಹ ಈ ಕುಟುಂಬದಲ್ಲಿ ಸುಮಾರೊಂದು 41 ಜನ ಇರ್ತಾರೆ. ಸಾಕಷ್ಟು ಜನ ಎಲ್ಲರೂ ಕೂಡ ಈ ಒಬ್ಬರಾದ್ಮೇಲೆ ಒಬ್ಬರು ಹೀಗೆ ನೋಡಿಕೊಂಡು ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ತೆಗೆದುಕೊಂಡು ಹೋಗೋದು, ರೀಲ್ಸ್ಗಳನ್ನು ಮಾಡುವಂಥದ್ದು, ಇದೆಲ್ಲದೂ ಕೂಡ ಕಾಮನ್ ಆಗಿತ್ತು. ಹೋದಲ್ಲಿ ಬಂದಲ್ಲಿ ಎಲ್ಲದೂ ಕೂಡ ರೀಲ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಈ ರೀಲ್ಸ್ ಇದೆಯಲ್ಲ, ಈ ರೀಲ್ಸು ಈ ಶ್ರೀನಂದ ಅನ್ನುವಂತಹ ಯುವತಿ ಬಾಲಕಿ ಏನಿವಾಗ ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಂದಿದೆ ನೋಡಿ, ಆ ಬಾಲಕಿ ಮತ್ತೊಬ್ಬ ಸ್ನೇಹಿತೆ ಜೊತೆಗೆ ಅಥವಾ ಫ್ಯಾಮಿಲಿಯ ಮೆಂಬರ್ ಜೊತೆಗೆ ಮಾಡಿರುವಂಥ ವಿಡಿಯೋ, ಕೊನೆಯ ಸೆಲ್ಫಿ ವಿಡಿಯೋ ರೀಲ್ಸು. ಈ ರೀಲ್ಸನ್ನು ಮಾಡಿದ ಬಳಿಕ ಈ ಯುವತಿ ಕಾಣೆಯಾಗ್ತಾಳೆ. ಕಾಣೆಯಾಗಿದ್ದಂತಹ ಸಂಗತಿ ಗೊತ್ತಾಗೋದು ಸ್ವಲ್ಪ ಸಮಯದ ನಂತರ. ಅಂದರೆ ಇಡೀ ಫ್ಯಾಮಿಲಿ 40-41 ಜನ ಬಂದಿದ್ದರು. ಅವ್ರಿಗೆ ಗೊತ್ತಾಗೋದಿಲ್ಲ, ಯಾರೋ ಒಬ್ಬರು ಬಂದಿಲ್ಲ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಅವ್ರ ತಂದೆ ತಾಯಿಗಾದರೂ ಗೊತ್ತಾಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ. ಕೆಳಗಡೆ ಹೋದ ಬಳಿಕ ಗೊತ್ತಾಗಿದೆ. ಅಂದರೆ ಇವರಿಲ್ಲಿ ಈ ಮಾಣಿಕ್ಯದಾರವನ್ನು ನೋಡಿಬಿಟ್ಟು ನಂತರ ಕೆಳಗಡೆ ಹೋಗಿದ್ದಾರೆ. ಕೆಳಗಡೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿದೆ, ಅಯ್ಯೋ ನಾವು ಶ್ರೀನಂದ ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ತಕ್ಷಣಕ್ಕೆ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದು ನೋಡುವಾಗ ಅಲ್ಲಿಲ್ಲ, ಶ್ರೀನಂದ ಅಲ್ಲಿಲ್ಲ. ಹುಡುಕ್ತಾರೆ, ಸಿಕ್ಕಾಪಟ್ಟೆ ಹುಡುಕ್ತಾರೆ. ಆಕೆಯನ್ನು ನೋಡಿದ್ರಾ ಅಂತೇಳ್ಬಿಟ್ಟು ಎಲ್ಲರ ಬಳಿಯಲ್ಲೂ ಕೂಡ ಕೇಳ್ತಾರೆ. ಯಾರು ಕೂಡ ಆ ಯುವತಿಯನ್ನು ನೋಡಿದವರು ಯಾರೂ ಕೂಡ ಇಲ್ಲ, ಆ ಬಾಲಕಿಯನ್ನು ನೋಡಿದವರು ಯಾರೂ ಕೂಡ ಇಲ್ಲ. ಕೊನೆಯದಾಗಿ ಇವರೇನು ಮಾಡ್ತಾರೆ, ಸುಮಾರೊಂದು 2-3 ಗಂಟೆಗಳ ಕಾಲ ಹುಡುಕ್ತಾರೆ. ಕತ್ಲೆ ಬೇರೆ ಆಗ್ತಾ ಬಂದಿತ್ತು. ಹುಡುಕ್ತಾರೆ. ನಂತರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಸುಮಾರೊಂದು 8 ಗಂಟೆ ಅಷ್ಟೊತ್ತಿಗೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯನ್ನು ಕೊಟ್ಟ ಬಳಿಕ ಪೊಲೀಸರು ಕೂಡ ಇಮಿಡಿಯೇಟ್ಲಿ ಆ್ಯಕ್ಟಿವ್ ಆಗ್ತಾರೆ. ಇಮಿಡಿಯೇಟ್ಲಿ ಹುಡುಕುವಂಥ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಅಲ್ಲಿದ್ದವರ ಬಳಿಯೆಲ್ಲ ಕೇಳ್ತಾರೆ, ಯಾರಾದರೂ ನೋಡಿದ್ರಾ, ಏನಾದರೂ ಆಗಿದೆಯಾ ಅನ್ನುವಂಥ ರೀತಿಯಲ್ಲೆಲ್ಲ ಕೇಳ್ತಾರೆ. ಏನು ಕೂಡ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಅದಾದ ಬಳಿಕ ಅವರು ಕೂಡ ಪೊಲೀಸರು ನೆಕ್ಸ್ಟ್ ಏನು ನೋಡೋಣ ಹುಡುಕೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಬಟ್ ಇವು ಇಡೀ ಫ್ಯಾಮಿಲಿಗೆ, ಕೇರಳದಿಂದ ಪಾಲಕ್ಕಾಡಿಂದ ಬಂದಂಥ ಇಡೀ ಫ್ಯಾಮಿಲಿಗೆ ಟೆನ್ಷನ್ಸ್ ತಡೆಯೋಕ್ಕಾಗ್ತಿಲ್ಲ. ಏನಾಗಿದೆ ಏನೋ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಭಾರಿ ದೊಡ್ಡ ಗಾಬರಿ, ಆತಂಕ ಎಲ್ಲದೂ ಕೂಡ ಮನೆ ಮಾಡಿರುತ್ತೆ. ಇನ್ನು ಆ ಪ್ರದೇಶವನ್ನು, ಈ ಬಾಲಕಿ ಕಾಣೆಯಾದಂತಹ ಪ್ರದೇಶವನ್ನು ನೋಡೋದಾದರೆ ಸಹಜವಾಗಿ ಅದು ಟೂರಿಸ್ಟ್ಗಳು ಬಂದು ಹೋಗುವಂಥ ಜಾಗ. ಹಾಗಾಗಿ ಸಾಕಷ್ಟು ಜನ ಅಲ್ಲಿ ಓಡಾಟವನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಆ ಸಂದರ್ಭದಲ್ಲಿ ಯಾರೂ ಕೂಡ ಈಕೆಯನ್ನು ಗಮನಿಸಲಿಲ್ವಾ ಅನ್ನುವಂಥದ್ದು ಒಂದಾದರೆ, ಎರಡನೇ ಪ್ರಶ್ನೆ, ಅಲ್ಲೆಲ್ಲವೂ ಕೂಡ ಕಬ್ಬಿಣದ ಪಟ್ಟಿಗಳನ್ನು ಹಾಕಿ ಬೇಲಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ದಾಟ್ಕೊಂಡು ಹೋಗಬೇಕಾಗುತ್ತೆ. ದಾಟ್ಕೊಂಡು ಹೋಗೋದು ಕೂಡ ಅಷ್ಟು ಈಸಿಯಾದಂಥ ಟಾಸ್ಕ್ ಅಲ್ಲ. ಹಾಗಿದ್ರೂ ಕೂಡ ದಾಟ್ಕೊಂಡು ಹೋಗಿದ್ದಾಳ ಅನ್ನುವಂಥ ಅನುಮಾನವೂ ಕೂಡ ಬರ್ತದೆ. ಅಥವಾ ಅಲ್ಲಿ ಸಹಜವಾಗಿ ಒಂದಷ್ಟು ಬೇರೆ ರೀತಿಯಾದಂಥ ಅನುಮಾನಗಳು ಕೂಡ ಬರಬಹುದು. ಏನು, ಒಂದು ಯಾರಾದರೂ ಮಾದಕ ದ್ರವ್ಯವನ್ನು ಈಕೆಗೆ ಕೊಟ್ಟು ಕರ್ಕೊಂಡು ಹೋಗಿದ್ದಾರಾ, ಕಿಡ್ನಾಪ್ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ. ಎರಡನೇದು,
ರೀಲ್ಸ್ ಮಾಡೋದಕ್ಕೆ ಹೋಗಿ ಕಾಲು ಜಾರಿ ಏನಾದರೂ ಕೆಳಗಡೆ ಬಿದ್ದಿದ್ದಾಳೋ ಅಥವಾ ಮಿಸ್ ಆಗಿದ್ದಾಳೋ ಅನ್ನುವಂಥದ್ದು, ದಾರಿ ತಪ್ಪಿದ್ದಾಳ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ, ಅಥವಾ ಬೇರೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅನ್ನುವಂಥದ್ದು, ಯಾರ್ದಾದ್ರೂ ಆಶ್ರಯದಲ್ಲಿದ್ದಾಳೋ, ಇವೇನಾದರೂ ಹೆಚ್ಚು ಕಡಿಮೆ ಆಗಿದೆಯಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಬರೋದಕ್ಕೆ ಶುರು ಆಗ್ತದೆ, ಅನುಮಾನಗಳು ಮೂಡೋದಕ್ಕೆ ಶುರು ಆಗ್ತದೆ. ದೇವ್ರ ಬಳಿ ಕೇಳಿದಾಗ ಒಂದು ಹೇಳ್ತಾರೆ, ಜ್ಯೋತಿಷಿ ಬಳಿ ಕೇಳಿದಾಗ ಒಂದು ಹೇಳ್ತಾರೆ. ಇವರು ಕೂಡ ಆ ಗ್ಯಾಪ್ನಲ್ಲಿ 3 ದಿನಗಳ ಗ್ಯಾಪ್ನಲ್ಲಿ ಏನೆಲ್ಲ ಸಾಧ್ಯವೋ ಎಲ್ಲವನ್ನು ಕೂಡ ಮಾಡ್ತಾರೆ. ಕೊನೆಗೆ ಇಲ್ಲ ಮಗು ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಹುಡುಕಾಟವನ್ನು ಕೂಡ ಒಂದು ಭಾಗದಲ್ಲಿ ಮಾಡ್ತಾನೆ ಇರ್ತಾರೆ. ನಂತರ ಈ ನಿರಂತರವಾದಂಥ ಶೋಧ ಕಾರ್ಯಗಳು ನಡೆದ ಬಳಿಕ, ಅಂದರೆ ಎಲ್ಲ ಕಡೆಯಿಂದನೂ ಕೂಡ ಶೋಧಗಳು ನಡೆದ ಬಳಿಕ ಇವತ್ತೇನು ಮಾಡ್ತಾರೆ, ಇವತ್ತು ಬೆಳಗ್ಗೆ ಕೆಳಗಡೆಯಿಂದ ಹುಡುಕುವಂಥ ಕೆಲಸವನ್ನು ಶುರು ಮಾಡ್ತಾರೆ. ನಿನ್ನೆ ಈಗ ಆಲ್ರೆಡಿ ಡ್ರೋನ್ ಎಲ್ಲವೂ ಕೂಡ ಬಿಟ್ಟು ನೋಡಿದ್ರು, ಏನೂ ಕೂಡ ಪ್ರಯೋಜನ ಆಗಲಿಲ್ಲ. ಅದಾದ ಬಳಿಕ ಇರಲಿ ಇವತ್ತೊಂದಿನ ಕೆಳಗಿಂದ ಹುಡುಕೋಣ ಅಂತೇಳ್ಬಿಟ್ಟು ಕೆಳಗಿಂದ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗಲೇ ನೋಡಿ ಸುಮಾರು ಒಂದು 2000 ಅಡಿ ಆಳದಲ್ಲಿ ಈಕೆಯ ದೇಹದ ವಾಸನೆ ಬರ್ತದೆ. ಮೊದಲಿಗೆ ವಾಸನೆ ಬಂದ ಬಳಿಕ ಅಲ್ಲಿಗೆ ಹತ್ತಿರಕ್ಕೆ ಹೋಗಿ ನೋಡ್ತಾರೆ, ಅವಾಗ ಗೊತ್ತಾಗುತ್ತೆ. ನಂತರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಇಮಿಡಿಯೇಟ್ಲಿ ಅಲ್ಲಿಂದ ಏನು ನೆಕ್ಸ್ಟ್ ಪ್ರೊಸೀಜರ್ಗಳಿಂತವೆ ಅದೆಲ್ಲದೂ ಕೂಡ ಶುರು ಮಾಡ್ತಾರೆ. ಬಟ್ ಒಂದೇನು ಅಂತ ಹೇಳಿದ್ರೆ, ಈಕೆ ಬದುಕಿ ಬರೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಮಾತ್ರ ಕರ್ಣಕಠೋರ ಸತ್ಯ. ಬಾಲಕಿ ನಾಪತ್ತೆಯಾದಂಥ ವಿಚಾರ ಗೊತ್ತಾಗ್ತಿದ್ದಂತೆ ರಕ್ಷಣಾ ತಂಡಗಳು ಥರ್ಮಲ್ ಡ್ರೋನ್ ಮೂಲಕ ಬಾಲಕಿ ಪತ್ತೆಗೆ ಹುಡುಕಾಟವನ್ನು ನಡೆಸಿದ್ರು. ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಎಲ್ಲರೂ ಕೂಡ, ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ 100-150 ಜನ ಸೇರಿಕೊಂಡು ಹುಡುಕಾಟವನ್ನೇನೋ ನಡೆಸಿದ್ರು. ಬಟ್ ಸಿಗಲಿಲ್ಲ. ಬಾಲಕಿ ಮಿಸ್ ಆದಂತಹ ಜಾಗ ತೀವ್ರ ಕಡಿದಾದಂಥ ಪ್ರದೇಶ, ಅಲ್ಲಿಂದ ಯಾವ ಮಾರ್ಗದಲ್ಲಿಯೂ ಕೂಡ ಹೋಗೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಇವರೆಲ್ಲ ಮಾರ್ಗದಲ್ಲೂ ಕೂಡ ಹುಡುಕಿ ಏನಾದರೂ ಮಿಸ್ ಆಗಿ ಸಿಕ್ಕಿದ್ಲೋ ಏನೋ, ಸಿಕ್ಕಿದ್ರೆ ಹೇಗೆ ಅನ್ನುವಂಥದ್ದನ್ನು ನೋಡಿಕೊಂಡು ಒಂದು ಭರವಸೆಯಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಬಟ್ಟು ಆಗೋದಿಲ್ಲ. ಆದರೆ ಈಗ ಯಾವಾಗ ಸುಮಾರು ಒಂದು 2000 ಅಡಿಯಲ್ಲಿ ಈಕೆ ದೇಹ ಪತ್ತೆ ಆಗ್ತದೋ ಅದಾದ ಬಳಿಕ ಅನುಮಾನಗಳು ಕೂಡ ಹೆಚ್ಚಾಗಿದೆ. ಅನುಮಾನಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಗೋದು ನಂತರ ವರದಿಗಳು ಬಂದ ನಂತರ, ವೈದ್ಯರ ವರದಿ ಬಂದ ಬಳಿಕ ಸ್ಪಷ್ಟವಾದಂಥ ಉತ್ತರ ಸಿಗ್ತದೆ. ಬಟ್ಟು ಬೇಸಿಕ್ಕಾಗಿ ಏನು ಕೂಡ ಅಂತಹ ಏನಾದರೂ ತೊಂದರೆಗಳಾದಂತೆ ಆ ರೀತಿಯನ್ನು ಕೂಡ ಮಾಹಿತಿ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಬಟ್ ಒಂದಂತೂ ಕ್ಲಿಯರಾಗಿ ಅರ್ಥ ಆಗ್ತಿದೆ, ಏನು ಈ ಬಾಲಕಿ ಶ್ರೀನಂದ ಅನ್ನುವಂಥ ಬಾಲಕಿ ಎಲ್ಲೋ ಒಂದು ಕಡೆ ನಮ್ಮ ವ್ಯವಸ್ಥೆಯ ಲೋಪವನ್ನು ತುಂಬ ಈಸಿಯಾಗಿ ಕ್ಯಾರಿ ಮಾಡಿಕೊಂಡು ತನ್ನ ಜೀವಕ್ಕೆ ತಾನೇ ಮುಳುವಾದ್ಲು ಅನ್ನೋದು ಮಾತ್ರ ಶ್ರೀನಂದ ಮೂಲಕ ಅರ್ಥ ಆಗ್ತಿದೆ. ಆ ಮೂಲಕ ಆ ತಾಯಿ ಮಗಳನ್ನು ಕಳೆದುಕೊಂಡಂಥ ನೋವು ಒಂದು ಕಡೆ ಆದರೆ, ಮುಂದೇನು ಅನ್ನುವಂತಹ ಒಂದು ಪ್ರಶ್ನೆ ಅದರಲ್ಲಿ ಈಗಾಗಲೇ ದಿನದಿರೋದಕ್ಕೆ ಶುರು ಮಾಡಿದ್ದಾರೆ. ಆಲ್ರೆಡಿ ಅವರು ಬಹಳಷ್ಟು ಟೆನ್ಷನ್ನಲ್ಲಿದ್ದರು ಅವರ ತಾಯಿ. ಹಾಗೆಯೇ ಈಗ ಇನ್ನೊಂದು ಟೆನ್ಷನ್ಸ್ ಕೂಡ ಆ್ಯಡ್ ಆಗಿರೋದು ಸಹಜವಾಗಿ ಒಂದಷ್ಟು ಆತಂಕಗಳಿಗೂ ಕೂಡ ಕಾರಣ ಆಗಿದೆ. ಇದನ್ನು ಹೊರತುಪಡಿಸಿ ಈಗ ಶ್ರೀನಂದ ಅನ್ನುವಂತಹ ಯುವತಿಗೆ ಏನಾಯಿತು, ಯಾರಾದರೂ ತೊಂದರೆ ಕೊಟ್ಟಿದ್ರ ಏನು ಇಂಥ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಇನ್ನೊಂದಷ್ಟು ಈ ತನಿಖೆಗಳು ನಡೆದು ನಂತರ ಗೊತ್ತಾಗುತ್ತೆ ಏನಾದರೂ ಬೇರೆ ಸಮಸ್ಯೆಗಳು ಇತ್ತಾ ಏನು ಅನ್ನೋದು. ನಂತರ ಒಂದು ಹೊರಗಡೆ ಬರುತ್ತೆ ಅನ್ನೋದು ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಮಾಣಿಕ್ಯದಾರ ಚಂದ್ರದ್ರೋಣ ಪರ್ವತದಲ್ಲಿ ಸೌಂದರ್ಯವನ್ನು ಸವಿಯೋಕ್ಕಂತೇಳಿ ಬಂದಂತಹ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿರೋದು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.